ಮೈಸೂರು ಜಿಲ್ಲೆಯ ಕುಂಬ್ಳೆ ಸೀಮೆಯ ಪ್ರಮುಖ 5ನೆಯ ಕ್ಷೇತ್ರವಾಗಿರುವ ಪೆರಡಾಲದಲ್ಲಿ ನೆಲೆಯಾಗಿರುವ ಶ್ರೀ ಉದನೇಶ್ವರ ದೇವರು ಮಾಯ್ಪಾಡಿ ಯುವರಾಜರ ಪಟ್ಟದ ದೇವರೆಂಬುದು ಐತಿಹಾಸಿಕ ವಿಚಾರ ಅಲ್ಲದೆ ಬಹಳ ಹಿಂದಿನಿಂದಲೇ ಗ್ರಾಮ ದೇವಸ್ಥಾನವಾಗಿಯೂ ಪೆರಡಾಲ ಕ್ಷೇತ್ರವು ಗುರುತಿಸಲ್ಪಟ್ಟಿದೆ. ಜೀವಾತ್ಮರನ್ನು ಉದ್ಧರಿಸುವ ದೇವರಾಗಿ ಗಂಗೆಯಿಂದ ಎದ್ದು ಬಂದ ಶ್ರೀ ಉದನೇಶ್ವರ ಇಲ್ಲಿ ನೆಲೆಸಿದ್ದರಿಂದ ಈ ನೆಲ ಪಾವನ ಪುಣ್ಯವೆನಿಸಿದೆ. ಶ್ರೀ ಶಾಸ್ತಾರ ದೇವರು ಬಹಳ ಹಿಂದಿನಿಂದಲೂ ಸ್ಥಳ ಸಾನ್ನಿಧ್ಯವಾಗಿದ್ದು ಅಯ್ಯಪ್ಪ ವೃತ್ತಧಾರಿಗಳು ಬಹಳವಾಗಿ ನಂಬಿಕೊಂಡು ಬರುತ್ತಿರುವರು. ಪೆರಡಾಲ ಕ್ಷೇತ್ರದಲ್ಲಿ ಸ್ತಂಭಿಸಲ್ಪಟ್ಟು ಒಳಗೋಪುರದಲ್ಲಿ ನೆಲೆಯಾಗಿರುವ ಶ್ರೀ ಕುಟ್ಟಿಚ್ಚಾತ ಕಾರ್ಮಿಕ ಶಕ್ತಿಯಾಗಿ ಪ್ರಸಿದ್ಧಿ ಪಡೆದಿದೆ. ಪಡೆ ಸಮರ್ಪಣೆಯು ಕುಟ್ಟಿಚ್ಚಾತನಿಗೆ ಸಮರ್ಪಿಸುವ ಪ್ರಮುಖ ಸೇವೆಯಾಗಿದೆ. ಕಳೆದು ಹೋದ ವಸ್ತುಗಳನ್ನು ಮರಳಿ ಸಿಗುವಂತೆ ಮಾಡುವ ಕುಟ್ಟಿಚ್ಚಾತನ ವಿಶೇಷ ಪವಾಡವು ಊರಿನ ಹಾಗೂ ಪರವೂರಿನ ಹಲವಾರು ಭಕ್ತರಿಗೆ ಅನುಭವ ವೇದ್ಯವಾಗಿದೆ. ಅಲ್ಲದೆ ಪಿಲಿಚಾಮುಂಡಿ ಭೈರವಾದಿ ಶಕ್ತಿಗಳು ಕ್ಷೇತ್ರದ ಕಾರ್ಮಿಕತೆಯನ್ನು ಹೆಚ್ಚಿಸಿವೆ. ಪ್ರಸ್ತುತ ದೇವಾಲಯದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಭಕ್ತ ಮಹಾಜನರು ಊರ ಹೊರಊರಿನಲ್ಲಿರುವ ಎಲ್ಲ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬಂದು ಈ ಬ್ರಹ್ಮ ಕಲಶೋತ್ಸವದಲ್ಲಿ ತಮ್ಮಿಂದಾದಂತಹ ತನು ಮನ ಧನಗಳ ಪರಿಪೂರ್ಣ ಸಹಕಾರದೊಂದಿಗೆ ಈ ಒಂದು ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಭಕ್ತ ಮಹಾಜನರಲ್ಲಿ ಕಳಕಳಿಯ ವಿಜ್ಞಾಪನೆ. ಇಲ್ಲಿ ವಾರ್ಷಿಕವಾಗಿ 2 ಜಾತ್ರೆ, ಒಂದು ಧನುಸಂಕ್ರಮಣ ಉತ್ಸವ ಮತ್ತು ಶಿವರಾತ್ರಿ ಉತ್ಸವ. ಶಿವರಾತ್ರಿ ಕಳೆದ ಮರುದಿವಸ ಪಿಲಿಚಾಮುಂಡಿ ದೈವಕ್ಕೆ ಕೋಲ ಕೊಡಲಿಕ್ಕೆ ಇರ್ತದೆ. ಹಾಗೂ ವಾರ್ಷಿಕವಾಗಿ 2 ಜಾತ್ರೆ ನಡೀತದೆ. ಈ ಸಂದರ್ಭದಲ್ಲಿ ನಾವು ಎಲ್ಲರಲ್ಲಿ ಮುಖ್ಯವಾಗಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಅದ್ದೂರಿಯ ಬ್ರಹ್ಮಕಲಶೋತ್ಸವಕ್ಕೆ ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ಹಾಗೂ ಈ 11 ದಿವಸ ಸಂದರ್ಭದಲ್ಲಿಯೂ ತಾವು ತಮ್ಮ ಎಲ್ಲ ಅಡೆತಡೆಗಳನ್ನು ಬದಿಗಿಟ್ಟು ನಮ್ಮೊಂದಿಗೆ ಎಲ್ಲ ದಿವಸವೂ ನಮ್ಮವರಾಗಿ ನೀವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಯಪೂರ್ವಕ ವಿನಂತಿ. ಇಲ್ಲಿನ ವಿಶೇಷ ಸಾನ್ನಿಧ್ಯಗಳಾದಂತಹ ಕಾರಣಿಕ ಶಕ್ತಿಗಳಾದಂತಹ ಕುಟ್ಟಿಚ್ಚಾತ, ಶಾಸ್ತಾರ, ಪಿಲಿಚಾಮುಂಡಿ, ಭೈರವಾದಿ ದೇವತೆಗಳು, ಉಪದೈವ ದೇವತೆಗಳು ನಮಗೆ ನಮ್ಮ ಈ ಕ್ಷೇತ್ರದ ಭಕ್ತ ಜನರಿಗೆ ಸದಾ ಇಂಬನ್ನು ಕೊಡುತ್ತಾ ಇವೆ. ಈ ಕ್ಷೇತ್ರದ ಇತಿಹಾಸದಲ್ಲಿ 1962 ಆ ಬಳಿಕ 1991 ತದನಂತರ 2004ರಲ್ಲಿ ಬ್ರಹ್ಮಕಲಶೋತ್ಸವಗಳು ಜರುಗಿವೆ. ಇದೀಗ ಬರ್ತಾ ಇರುವಂತಹ ಏಪ್ರಿಲ್ 2026 ಏಪ್ರಿಲ್ 17ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಸುವುದಕ್ಕೆ ಉದ್ದೇಶಿಸಿದ್ದೇವೆ. ದೇವರ ಸಂಕಲ್ಪದಂತೆ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯಬಹುದೆನ್ನುವಂತಹ ವಿಶ್ವಾಸವಿದೆ. ಎಲ್ಲ ಭಕ್ತ ಜನರು ಕೂಡ ತನು ಮನ ಧನಗಳಿಂದ ಬಂದು ಸಹಕರಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ವಿನಂತಿಸಿಕೊಂಡರು.